ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆಗೆ ಈಗ ಚಾಲನೆ ಕೂಡ ಸಿಕ್ಕಿದೆ. ಬೀದರ್ನಲ್ಲಿ ಜಸ್ಕಾಂ ಅಧಿಕಾರಿಗಳು ಗೃಹಜ್ಯೋತಿ ಯೋಜನೆಯ ಪರಿಶೀಲನೆಗೆ ಇಳಿತಾ ಇದ್ದಾರೆ. ಯಾರ್ಯಾರು ಅನರ್ಹ ಫಲಾನುಭವಿಗಳಿದ್ದಾರೆ ಅಂಥವರನ್ನ ಹೊರಗಿಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅನರ್ಹ ಫಲಾನುಭವಿಗಳ ಪತ್ತೆ ಕಾರ್ಯಕ್ಕೆ ಜಸ್ಕಾಂ ಈಗ ಚಾಲನೆ ಕೊಟ್ಟಿದೆ. ಮನೆ ಮನೆಗಳಲ್ಲಿ ಮೀಟರ್ಗಳನ್ನು ಚೆಕ್ ಮಾಡಿದ್ದಾರೆ ಅಧಿಕಾರಿಗಳು. ವಿದ್ಯಾನಗರ ಕಾಲೋನಿ, ಶಿವನಗರ ಸೇರಿ ಹಲವೆಡೆ ಪರಿಶೀಲನೆ ಮಾಡಿದ್ದಾರೆ. ಅನರ್ಹ ಫಲಾನುಭವಿಗಳಿಗೆ ಈಗ ನಡುಕ ಉಂಟಾಗ್ತಾ ಇದೆ. ಗೃಹಜ್ಯೋತಿ ಕಟ್ಟಾಗುವ ಭೀತಿ ಈಗ ಎದುರಾಗ್ತಾ ಇದೆ ಅವರಿಗೆ. ನೋಡಿ, ಈಗ ಜಸ್ಕಾಂ ಅಧಿಕಾರಿಗಳು ಬೀದಿಗಿಳಿದಿದ್ದಾರೆ. ಮನೆ ಮನೆಗೆ ತೆರಳಿ ಅನರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರನ್ನ ಪತ್ತೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಬಹುತೇಕವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಬೀಳುವಂಥದ್ದು ಈಗ ಖಚಿತವಾಗ್ತಾ ಇದೆ. ಮೊದಲೆಲ್ಲ ಹೇಳಿದ್ರು ಎಲ್ರಿಗೂ ಫ್ರೀ, ನಿನಗೂ ಫ್ರೀ, ಮತ್ತೊಬ್ಬರಿಗೂ ಫ್ರೀ, ಮಗದೊಬ್ಬರಿಗೂ ಫ್ರೀ ಅಂತ. ಇದನ್ನು ಮುಂಚೆನೇ ಮಾಡಿದ್ದಿದ್ರೆ ಬಹುತೇಕವಾಗಿ ಇವತ್ತು ಈ ತತ್ವಾರ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರಲಿಲ್ವೇನೋ. ಆದರೆ ರಾಜ್ಯ ಸರ್ಕಾರ ಮುಂಚೆ ಇದನ್ನು ಮನಗಾಣದೆ ಅನ್ಸೈಂಟಿಫಿಕ್ ಆಗಿ ಏನಾದರೂ ಘೋಷಣೆ ಮಾಡಿಬಿಡ್ತಾ ಯೋಜನೆಗಳನ್ನು, ಆ ಪ್ರಶ್ನೆ ಕೂಡ ಈಗ ಎದುರಾಗುತ್ತೆ. ಅಲ್ಲ ಸರ್, ಅದೊಂದು ಬರ್ಬೇಕು ಸರ್. ಇಲ್ಲಿ ಶಿವನಗರದ ಸರ್